Hey kid, don't ever let them get inside your head. They'll tell you what to do in life instead of everything you know that you could get. Don't let them guide your life towards regret. I'll fight for what I love with every breath. My past. ಸೊ ಗೈಸ್, ನಾನು ಕೇದಾರ್ನಾಥಿಂದ ತಿರ್ಗಾ ರೈಡ್ ವಾಪಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಈಗ ಆ್ಯಕ್ಚುಲಿ ಪ್ರಾಪರ್ ಪ್ಲ್ಯಾನ್ ಇಲ್ಲ. ಸೊ ಆನ್ ದ ವೇ ಯಾವ್ಯಾವುದು ಏನಾದ್ರು ಟೂರಿಸ್ಟ್ ಸ್ಪಾಟ್ ಇದ್ದರೆ ಹಂಗೆ ಕವರ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ನೆಕ್ಸ್ಟ್ ಪ್ಲ್ಯಾನ್, ಮೇಜರ್ ಪ್ಲ್ಯಾನ್ ಇರೋದೆ ಅಂತಲೇ ಬದ್ರಿನಾಥ್. ಸೊ ನೋಡೋಣ ಯಾವ್ಯಾವ ಪ್ಲೇಸ್ ಕವರ್ ಮಾಡ್ಬೋದು ಅಂತ. ಸೊ ಈಗ ಆನ್ ದ ವೇ ತುಂಬಾ ಪ್ಲೇಸಸ್ ಬರುತ್ತೆ. ನಿಂತಿದ್ದ ಕಡೆ ಎಲ್ಲ ಉತ್ತರಾಖಂಡಲ್ಲಿ ವ್ಯೂ ಪಾಯಿಂಟೇ. ಸೊ ನೋಡೋಣ. ಸ್ವಲ್ಪ ಹೊತ್ತು ಮುಂಚೆನೆ ಒಳ್ಳೆ ಹೈವೇ ಇತ್ತು. ಈಗ ಆಲ್ಮೋಸ್ಟ್ ಏನಂತಂದ್ರೆ ಸುಮಾರು ಹೊತ್ತಿಂದ ಜಿಯೋಗ್ರಫಿನೇ ಚೇಂಜ್ ಆಗೋಯ್ತು. ಯಾವ ರೀತಿ ಲ್ಯಾಂಡ್ಸ್ಕೇಪ್ ಅಂತ ಹೇಳಿದ್ರೆ ಫುಲ್ಲು ಲ್ಯಾಂಡ್ ಸ್ಲೈಡ್ ಆಗಿರುವಂತ ಏರಿಯಾಸೇ ಬರ್ತಾ ಇದೆ. ಆಗ್ಲಿಂದ ಒಂದು 45 ಮಿನಿಟ್ಸ್ ಇಂದ ಇದೇ ರೀತಿ ಜಿಯೋಗ್ರಫಿ ಇದೆ, ಇದೇ ರೀತಿ ಟೆರೈನ್ ಅಲ್ಲಿ ರೈಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ತೋರ್ಸಕ್ ಆಗಲ್ಲ, ಯಾಕೆಂತಂದ್ರೆ ನಾನು ಫುಲ್ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ಬಿಟ್ರೆ ಫುಲ್ ಬೇಜಾರಾಗ್ಬಿಡುತ್ತೆ ನಿಮ್ಗೂ ಕೂಡ ನೋಡ್ತಾ ಇರ್ಬೇಕಾದ್ರೆ. ಸೊ ಯಾವ ರೀತಿ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ. ಲೆಫ್ಟ್ ಸೈಡ್ ಅಂತೂ ಫುಲ್ ಪ್ರಪಾತಾನೆ, ವ್ಯಾಲೀಸ್ ಅಂದ್ರೆ ಲ್ಯಾಂಡ್ ಸ್ಲೈಡ್ ಆಗಿರುವಂತ ವ್ಯಾಲಿ. ರೈಟ್ ಸೈಡ್ ಕೂಡ ಫುಲ್ಲು ರಸ್ತೆ ಕುಸಿತ ಆಗಿರುವಂತ ಏರಿಯಾನೇ, ಮರಳೆಲ್ಲ ಬಿದ್ದಿರೋಂಥದ್ದು. ಮತ್ತೆ ಈ ಕಡೆ ನೋಡ್ಬೋದು ಇಲ್ಲಿ, ಅಯ್ಯೋ ನೆಕ್ಸ್ಟ್ ಲೆವೆಲ್ ಅಲ್ಲ. ಎಷ್ಟು ಸೂಪರ್ ಆಗಿದೆ ಅಂತಂದ್ರೆ ನನಗ್ ಮಾತ್ರ ಅಡ್ವೆಂಚರ್. ಬಟ್ ಈಗ ಏನ್ ಲ್ಯಾಂಡ್ ಸ್ಲೈಡ್ ಭಯ ಇಲ್ಲ, ಯಾಕೆ ಅಂತಂದ್ರೆ ಡ್ರೈ ಸೀಸನ್. ಈಗ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ಅದೇ ನೀವು ಮಾನ್ಸೂನ್ ಬಂದ್ರೆ ಸ್ವಲ್ಪ ತಲೆ ಕೆಡ್ಸ್ಕೊಳ್ಬೇಕಾಗುತ್ತೆ. ವಿಂಡ್ ಸ್ಪೀಡ್ ಎಲ್ಲ ನೋಡ್ಬೇಕು ನೀವು ಪ್ರಾಪರ್ ಆಗಿ. ಗಾಯ್ಸ್ ವ್ಯೂ ನೋಡಿ ಗಾಯ್ಸ್, ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ವಾವ್. ಸೊ ಗೈಸ್, ನಾನೀಗ ಒಂದು ಸಣ್ಣ ಹಳ್ಳಿಲಿದ್ದೀನಿ. ಸೊ ಹಳ್ಳಿಯಲ್ಲಿ ಏನಂತಂದರೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಮೌಂಟೇನ್ಸ್, ಮತ್ತು ಮುಂದೆ ಅಲಕಾನಂದ ರಿವರ್ ಅಂತ ಆ ನದಿ ವ್ಯೂ ಪಾಯಿಂಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ಈಗ ಆ್ಯಕ್ಚುಲಿ ನಾನು ಕೇದಾರ್ನಾಥಿಂದ ಏನೋ ಹೊರಟಿದ್ದೆ, ಅಂದರೆ ನಾನು ಉಳ್ಕೊಂಡಿದ್ದೆಲ್ಲ ಪಟ ಅಂತ ರೀಜನ್. ಸೊ ಅಲ್ಲಿಂದ ನಾನು ಹೊರಟಿದ್ದೆ. ಸೊ ಆ್ಯಕ್ಚುಲಿ ನಂದು ನೆಕ್ಸ್ಟ್ ಮೇಜರ್ ಡೆಸ್ಟಿನೇಷನ್ ಇರೋದೇ ಏನೋ ಬದ್ರಿನಾಥ್. ಸೊ ಅದಕ್ಕಿಂತ 2 ದಿನ ಟೈಮ್ ಇದೆ ನನ್ನ ಹತ್ರ. ಸೊ 2 ದಿನದಲ್ಲಿ ಎಲ್ಲರೂ ಬೇರೆ ಕಡೆ ನೋಡ್ಬೋದಲ್ಲ ಅಂತ ನನ್ನ ಯೋಚನೆ ಆಗಿತ್ತು. ಸೊ ನೋಡ್ತೀನಿ ಅಲ್ಮೋರಾ ಅಥವಾ ನೈನಿಟಾಲ್ ಯಾವ್ದಾದ್ರು ಹೋಗೋಣ ಅಂತ ಇದ್ದೀನಿ. ಸೊ ನಾನು ಮುಂದೆ ಇರುವಂಥ ವ್ಯೂ ತೋರಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ನದಿ ಕಲರ್ ನೋಡಿದ್ರೆ ಎಮರಾಲ್ಡ್ ಕಲರ್, ಅದು ನದಿ ಅಲಕಾನಂದ ರಿವರ್ ಏನಿದೆ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಎಮರಾಲ್ಡ್ ಕಲರ್ ಇದೆ. ಸೊ ದಿಸ್ ಈಸ್ ಕರಣ್ ಪ್ರಯಾಗ್ ಟೌನ್. ಸೊ ಈ ಟೌನ್ ತುಂಬಾನೇ ಕಂಜೆಸ್ಟೆಡ್ ಆಗಿದೆ. ಆಗ್ಲಿಂದ ನಾನು ಸಿಟಿನ ಒಂದು 3 ಸಲ ರೌಂಡ್ ಹಾಕೊಂಡ್ ಬಂದೆ. ಯಾಕೆ ಅಂತಂದ್ರೆ ಒಂದು ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ತುಂಬಾನೇ ಕಂಜೆಸ್ಟೆಡ್ ಆಗಿದೆ. ಪಾರ್ಕಿಂಗ್ ಸ್ಪೇಸ್ ಕೂಡ ಇಲ್ಲ ನಿಲ್ಲಿಸ್ಬೇಕು ಅಂದ್ರೆ ಎಲ್ಲೂ ಕೂಡ.
ಗೈಸ್, ನಿನ್ನೆ ಕೇದಾರ್ನಾಥಿಂದ ಅದೇ ಪಟ ಅನ್ನೋ ಸ್ಟೇಯಲ್ಲಿ ಉಳ್ಕೊಂಡಿದ್ದಲ್ಲ, ಸೊ ಅಲ್ಲಿಂದ ನಾನು ಡೈರೆಕ್ಟಾಗಿ ಏನು ನೈನಿಟಾಲ್ ಟುವರ್ಡ್ಸ್ ಬರೋಕ್ಕೆ ನೋಡಿದೆ. ಸೊ ನೈನಿಟಾಲ್ ಸ್ವಲ್ಪ ಓವರ್ ಕ್ರೌಡೆಡ್ ಅಂತ ಅನಿಸ್ತು. ವೈ ನಾಟ್ ಯಾವ್ದಾದ್ರು ರಿಮೋಟ್ ಏರಿಯಾಸ್ ಟಾರ್ಗೆಟ್ ಮಾಡಿ ಅಲ್ಲಿ ನಿಲ್ಲೋಣ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಮುಕ್ತೇಶ್ವರ್ ಚೂಸ್ ಮಾಡಿದೆ. ಸೊ ಇವಾಗ ಮುಕ್ತೇಶ್ವರಲ್ಲಿ ಬಂದು ಹಾಲ್ಟ್ ಆಗಿ ಹಾಸ್ಟೆಲಲ್ಲಿ ಇವಾಗ ಆಲ್ರೆಡಿ ಬೆಳಕಾಗಿದೆ. ಸೊ ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಪ್ರಾಪರ್ ಮುಕ್ತೇಶ್ವರ ಏನಿದೆ ಸೊ ಅಲ್ಲಿ ವಿಸಿಟ್ ಮಾಡಿ ನೆಕ್ಸ್ಟು ನೈನಿಟಾಲ್ ಎಲ್ಲ ಏನಿದೆ ಅದನ್ನ ಸ್ಲೋವಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತೀನಿ. ಸೊ ಅದೇ ಒಂದು ದೊಡ್ಡ ಪ್ಲ್ಯಾನ್ ಆಗಿದೆ. ಸೊ ಇವಾಗ ಬಂಗಿ ಕಾಟ್ಸ್ ಎಲ್ಲ ಅದು ಲಗೇಜಸ್ ಎಲ್ಲ ಟೈ ಮಾಡಿ ನೆಕ್ಸ್ಟ್ ಇವಾಗೆಲ್ಲ ಫುಲ್ಲಿ ಗೇರ್ಡ್ ಅಪ್ ಆಗಿ ಈಗ ಗಾಡಿ ಆನಲ್ಲಿ ಇಟ್ಟಿದ್ದೀನಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಸೊ ಗೈಸ್, ಮುಕ್ತೇಶ್ವರಲ್ಲಿದ್ದೀನಿ. ಸೊ ಮುಕ್ತೇಶ್ವರಲ್ಲಿ ಒನ್ ಆಫ್ ದ ಮೇಯ್ನ್ ವ್ಯೂ ಪಾಯಿಂಟ್ ಇದು. ಸೊ ಗೈಸ್, ಈಗ ಇಲ್ಲಿ ಜೋಲಿಟಾಲ್ ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ನಾನು ಸ್ಟೇ ಬುಕ್ ಮಾಡ್ಕೊಂಡಿದ್ದೀನಿ, ಪಾರ್ವತಿ ಸ್ಟೇ ಅಂತ. ಸೊ ಇಲ್ಲಿಂದ ನೈನಿಟಾಲ್ ಜಸ್ಟ್ ಅರೌಂಡ್ 18 ಕಿಲೋಮೀಟರ್ಸ್ ಆ ಥರ ಇದೆ. ಒಂಥರ ರಿಮೋಟ್ ವಿಲೇಜ್ ಅಂತಲೇ ಹೇಳ್ಬೋದು. ಸೊ ಪರವಾಗಿಲ್ಲ, ಅಟ್ಲೀಸ್ಟ್ ಆ ಕ್ರೌಡೆಡ್ ಎನ್ವೈರ್ನಮೆಂಟಲ್ಲಿ ಇರೋದಕ್ಕಿಂತ ಇದು ಬೆಸ್ಟ್ ಅಲ್ಲ. ಸೊ ಅದಕ್ಕೆ ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ದೂರ ಏನಿಲ್ಲ ನೈನಿಟಾಲ್ ಇಲ್ಲಿಂದ. ಈ ರೈಡಿಂಗ್ ಅಲ್ಲಿ ಖುಷಿನೇ ಏನೋ ಒಂಥರ ಮಜಾ ಮಾತ್ರ. ಈ ಫೀಲಿಂಗೇ ಬೇರೆ. ಬೈಕ್ ರೈಡಿಂಗ್ ಅಲ್ಲಿ ಸಿಗುವಂತ ಫೀಲಿಂಗೇ ಮಾತ್ರ. ನಿಮ್ಗೆ ಹೇಗೋ ಗೊತ್ತಿಲ್ಲ, ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ ರೀತಿ ಆಗುತ್ತೆ ಅಂತ ನಿಮ್ಗೆ. ಸೊ ಗೈಸ್, ಈಗ ನೈನಿಟಾಲ್ ರೀಚ್ ಆದೆ. ನಿಮಗೆ ವ್ಯೂದೆಲ್ಲ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಸೊ ನೈನಿಟಾಲ್ ತುಂಬ ನೋಡೋಂಥ ಪ್ಲೇಸ್ ಅಂತಂದರೆ ತುಂಬ ನೇಚರಾಗಿ ಏನಿಲ್ಲ. ನೈನಿಟಾಲ್ ಲೇಕ್ ಇದೆ, ಅದ್ರ ಬಿಟ್ಟರೆ ರೋಪ್ ವೇ ಕೇಬಲ್ ಇದೆ. ಸೊ ಅದು ನಿಮಗೆ ಸ್ನೋ ಬೀಳುವಂಥ ಸಮಯದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೀಕ್ ಎಲ್ಲ ಮತ್ತು ಲೇಕ್ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಫಸ್ಟ್ ಇಂಪ್ರೆಷನ್ ಅಂತಂದರೆ ಕ್ಲೀನಾಗಿದೆ. ಉಳಿದಿದ್ದ ಸಿಟಿಗೆಲ್ಲ ಕಂಪೇರ್ ಮಾಡಿದ್ರೆ ನೈನಿಟಾಲ್ ಬ್ಯೂಟಿಫುಲ್. ಮತ್ತು ಇನ್ನೊಂದು ಮಾಲ್ ರೋಡ್ ಅಂತ ಇದೆ, ಅದು ತುಂಬ ಎಕ್ಸ್ಪ್ಲೋರ್ ಮಾಡೋವಂಥ ಪ್ಲೇಸೇ ಮಾಲ್ ರೋಡ್. ನಿಮಗೆ ಆಲ್ಮೋಸ್ಟ್ ಎಲ್ಲ ಈಟರೀಸಿಂದ ಮತ್ತು ಬೇರೆ ಬೇರೆ ಪಬ್ ಜಾಯಿಂಟ್ಸ್ ಸೊ ಅದೆಲ್ಲ ಸಿಗುತ್ತೆ ನಿಮಗೆ. ಸೊ ಇಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ, ಫಸ್ಟ್ ಇಂಪ್ರೆಷನ್ ಹೇಳೋದಾದರೆ. ಸೊ ಗೈಸ್, ಇದೆ ಪಕ್ಕದಲ್ಲಿ ನೈನಿಟಾಲ್ ಲೇಕು ಮತ್ತು ಈ ರೋಡ್ ಏನಿದೆ ದಿಸ್ ಇಸ್ ಮಾಲ್ ರೋಡ್. ಅಕ್ಕಪಕ್ಕ ಎಲ್ಲ ಏನಿದೆ ಫೇಮಸ್ ಈಟರೀಸಿಂದ ಹಿಡಿದು ಮತ್ತು ಪಬ್ಸು ಅವೆಲ್ಲ ಇದೆ, ಹೋಟೆಲ್ಸ್ ಎಲ್ಲ ಇದೆ. ಚೆನ್ನಾಗಿದೆ ನೈನಿಟಾಲ್. ಸೊ ಗೈಸ್, ಇದೇ ನೈನಿಟಾಲ್ ಬಜಾರ್, ಬರಾ ಬಜಾರ್, ದ ಹೆರಿಟೇಜ್ ಮಾರ್ಕೆಟ್, 1845. ಸೊ ಎಲ್ಲ ಬಜಾರ್ ಥರ ಇಲ್ಲೂ ಏನು ಫ್ಯಾಷನ್ ಸ್ಟೋರ್ಸ್ ಇದೆ, ಫುಟ್ವೇರ್ಸ್, ಗಿಫ್ಟ್ ಸೆಂಟರ್ಸ್, ಫ್ಯಾನ್ಸಿ ಸ್ಟೋರ್ಸ್, ಟ್ರೆಡಿಷನಲ್ ಹ್ಯಾಂಡ್ಲೂಮ್ಸ್. ಫುಡ್ ಸೆಂಟರ್ಸ್ ಆಫ್ ಕೋರ್ಸ್.
ನಾರ್ಮಲ್ ಬಜಾರ್ ಇದು, ಹೋಟೆಲ್, ರೆಸ್ಟೋರೆಂಟ್ಸ್.